ನಮಃ ಸರ್ವೇಭ್ಯಃ. ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಪ್ರಸ್ತುತಪಡಿಸುತ್ತಿರುವ ಗೀತಾಮೃತ ಜ್ಞಾನಧಾರೆ ಇದು. ತಿಥಿ ನಕ್ಷತ್ರಗಳ ನಿಖರ ಮಾಹಿತಿಯನ್ನು ನೀಡುವ ಪಂಚಾಂಗ ಜಡವಲ್ಲ, ಅದು ಭಾರತೀಯರ ಜೀವನದ ನಿತ್ಯ ಚೇತನದ ಅಡಿಪಾಯ. ಇದೀಗ ನಿತ್ಯ ಪಂಚಾಂಗ. ಕಲಿಯುಗಾಬ್ದ 5122, ಶ್ರೀ ಶಾಲಿವಾಹನ ಶಕ 1942, ಸ್ವಸ್ತಿ ಶ್ರೀ ಶಾರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷ, ತಿಥಿ ಚತುರ್ದಶಿ, ನಿತ್ಯ ನಕ್ಷತ್ರ ಮೃಗಶಿರ, 29 ಡಿಸೆಂಬರ್ 2020 ಮಂಗಳವಾರ. ಎಲ್ಲರಿಗೂ ಶುಭವಾಗಲಿ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಮಾನಸಿಕವಾಗಿ ಜರ್ಜರಿತರಾದಾಗ, ಧೈರ್ಯಗುಂದಿದಾಗ, ಕಷ್ಟ ಬಂದಾಗ, ಸವಾಲುಗಳು ಧುತ್ತೆಂದು ಎದುರಾದಾಗ, ಜೀವನ ಮಾರ್ಗಗಳ ಬದಲಾವಣೆಯ ಪ್ರಶ್ನೆಗಳು ಬಂದಾಗ, ಹೀಗೆ ಸಂದಿಗ್ಧ ಪರಿಸ್ಥಿತಿಗಳು ಎದುರಾದಾಗ ಶ್ರೀಮದ್ ಭಗವದ್ಗೀತೆಯು ಆಪ್ತ ಮಾರ್ಗದರ್ಶಕನಂತೆ ನಮ್ಮನ್ನು ಮುನ್ನಡೆಸುತ್ತದೆ. ಇದು ಹಿಂದಿನವರು ಕಂಡುಕೊಂಡ ಸತ್ಯ. ನೀವೆಲ್ಲರೂ ಇಂದಿನವರೆಗೆ ಭಗವದ್ಗೀತೆಯ ಧ್ಯಾನ ಶ್ಲೋಕ ಹಾಗೂ 15ನೇ ಅಧ್ಯಾಯದ ಶ್ಲೋಕಗಳನ್ನು ನಿಯಮಿತವಾಗಿ ಅಭ್ಯಾಸ ಮಾಡಿದ್ದೀರಿ. ಇಂದು 12ನೇ ಅಧ್ಯಾಯ ಭಕ್ತಿಯೋಗದ 2 ಶ್ಲೋಕಗಳನ್ನು ಅರ್ಥಸಹಿತ ಕಲಿಯೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಾದಶೋಧ್ಯಾಯಃ. ಭಕ್ತಿಯೋಗಃ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ವಿಶ್ವರೂಪ ದರ್ಶನದ ಬಳಿಕ ಭಗವಂತನ ವಚನಗಳನ್ನು ಕೇಳಿ ಅರ್ಜುನ ಹೇಳಿದನು, ಹೇ ಪ್ರಭು, ಈ ಹಿಂದೆ ತಿಳಿಸಿದ ಪ್ರಕಾರ ಯಾವ ಅನನ್ಯ ಪ್ರೇಮಿ ಭಕ್ತರು ನಿರಂತರ ನಿನ್ನ ಧ್ಯಾನದಲ್ಲಿಯೇ ನಿರತರಾಗಿದ್ದು ಸಗುಣರೂಪಿ ಪರಮೇಶ್ವರನಾದ ನಿನ್ನನ್ನು ಅತ್ಯಂತ ಶ್ರೇಷ್ಠ ಭಾವನೆಯಿಂದ ಉಪಾಸನೆ ಮಾಡುತ್ತಾರೆಯೋ, ಮತ್ತು ಯಾರು ಅವಿನಾಶಿ ಸಚ್ಚಿದಾನಂದ ಘನ ನಿರಾಕಾರನನ್ನೇ ಆರಾಧಿಸುತ್ತಾರೆಯೋ, ಆ 2 ಪ್ರಕಾರದ ಭಕ್ತರಲ್ಲಿ ಅತ್ಯಂತ ಉತ್ತಮರಾದ ಜ್ಞಾನಿ ಯಾರು? ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾ ತೇ ಮೇ ಯುಕ್ತತಮಾ ಮತಾಃ. ಶ್ರೀಕೃಷ್ಣ ಪರಮಾತ್ಮ ಹೇಳಿದನು, ನನ್ನಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿ ನಿರಂತರ ನನ್ನ ಪ್ರಾರ್ಥನೆ ಧ್ಯಾನದಲ್ಲಿ ನಿರತರಾದ ಯಾವ ಭಕ್ತರು ಅತಿಶಯವಾದ ಶ್ರದ್ಧಾಯುಕ್ತರಾಗಿ ಸಗುಣರೂಪಿ ಪರಮೇಶ್ವರನಾದ ನನ್ನನ್ನು ಆರಾಧಿಸುತ್ತಾರೆಯೋ, ಅವರು ನನಗೆ ಯೋಗಿಗಳಲ್ಲೆಲ್ಲ ಅತ್ಯುತ್ತಮ ಯೋಗಿ ಎಂದು ಒಪ್ಪಿಗೆ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.